ಆರೋಪದಿಂದ ಮುಕ್ತ ಆಗಿದೆ. ಯಾಕಂದರೆ ಅದು ಇತ್ತೀಚಿನ ಯಾತ್ರಾ ಸ್ಥಳ ಅಲ್ಲ. ಅದು ಸನ್ಮಾನ್ಯ ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರ ಹಿಂದಿನ ಅವರ ತಾತ ಮುತ್ತಾತ ಕಾಲದಿಂದ ನಡ್ಕೊಂಬಂದಿರತಕ್ಕಂಥ ಒಂದು ದೇವ ಸನ್ನಿಧಿ. ಅದು ನಡೆದಾಡ್ತಕ್ಕಂಥ ದೇವರು ಅಂತ ಹೇಳಿದ್ರೆ ಈಗ ನಮ್ಮ ಸಿದ್ಧಗಂಗಾ ಶ್ರೀಗಳು ಬಿಟ್ಟರೆ ನೆಕ್ಸ್ಟು ವೀರೇಂದ್ರ ಹೆಗ್ಗಡೆ ಅವರೇ. ಉದ್ದೇಶ ಅಲ್ಲಿ ಅವರು ಪುಣ್ಯ ಸ್ಥಳವಾದಂಥ ಮಂಜುನಾಥ ಸ್ವಾಮಿಲಿ ಬರತಕ್ಕಂಥ ಭಕ್ತಾದಿಗಳು ಮತ್ತು ಬರ್ತಕ್ಕಂಥ ಯಾರು ಯಾತ್ರಿಗಳಿದ್ದಾರೆ ಅವ್ರಿಗೆ ವ್ಯವಸ್ಥಿತವಾದಂಥ ಊಟ ಇರ್ಬೋದು, ಅವ್ರಿಗೆ ಅಲ್ಲಿ ದರ್ಶನದ ವ್ಯವಸ್ಥೆ ಇರ್ಬೋದು, ರೂಮ್ಸ್ ವ್ಯವಸ್ಥೆ ಇರ್ಬೋದು, ಬಂದಂಥ ಯಾತ್ರೆಗಳು ವ್ಯವಸ್ಥಿತವಾದ ರೀತಿಯಲ್ಲಿ ದರ್ಶನ ಮಾಡಿ ಮತ್ತು ಅವರು ಯಾವ ರೀತಿ ಅಲ್ಲಿಂದ ನಿರ್ಗಮಿಸಬೇಕು ಅಂತೆಲ್ಲ ವ್ಯವಸ್ಥಿತವಾಗಿ ಮಾಡ್ಕೊಂಡು ಬಂದಿರತಕ್ಕಂಥ ವ್ಯವಸ್ಥೆ ಮೊದಲಿಂದನೂ ಕೂಡ ನಡ್ಕೊಂಡು ಬಂದಿದೆ. ಏನೋ ರಾಜಕಾರಣ ಷಡ್ಯಂತ್ರಗಳು ಮತ್ತು ಅಲ್ಲಿ ಲೋಕಲ್ ಸಮಸ್ಯೆಗಳನ್ನ ಅದನ್ನು ತಂದು ಅದನ್ನು ಬೇರೆ ರೀತಿ ತಿರುಗಿಸಿ SIT ಮುಖಾಂತರ ಏನು ಯಾರೋ ಹೇಳಿದ ತಕ್ಷಣ ಅದನ್ನು SIT ಮುಖ ಏನೋ ವಹಿಸ್ತಕ್ಕಂಥ ಅವಶ್ಯಕತೆ ಏನು ಇರಲಿಲ್ಲ. ಒಂದು ಆರೋಪ ನಾನು ಹೋಗಿ ನಾಳೆ ಇಂದು ಸರಿಯಿಲ್ಲ ಅಂದ ತಕ್ಷಣ ಅದನ್ನು ಪ್ರೂವ್ ಮಾಡಬೇಕಾಗಿತ್ತು. ಅದರ SIT ತನಿಖೆ ಮುಖಾಂತರ ಅವರು ನಿರ್ದೋಷಿ ಅನ್ನೋದು ಕೂಡ ಸಾಬೀತಾಗಿದೆ. ಜೊತೆಗೆ ಇಡೀ ರಾಜ್ಯದ ಜನತೆ ಅದ್ರ ಮೇಲೆ ಕಂಡಿತ್ತು ಏನು ತಪ್ಪಾಗಿದೆ ಅಂತ. ಎಲ್ಲರೂ ಕೂಡ ನೀವು SIT ರಚನೆಗಿಂತ ಹಿಂದಿನೂ ಕೂಡ ಹೆಗ್ಡೆ ಅವ್ರ ಮೇಲೆ ಯಾರಿಗೂ ಕೂಡ ಅಸಮಾಧಾನ ಇರಲಿಲ್ಲ. ಯಾಕಂದರೆ ಅವ್ರಿಗೆ ಆ ರೀತಿ ಅವರಾಗಲಿ ಅವ್ರ ಮನೆತನದವ್ರಿಗೆ ಮಾಡ್ಬೇಕಂತ ಏನು ಇರಲಿಲ್ಲ. ಅವರು ಆ ವ್ಯವಸ್ಥೆನ ಮೊದಲಿಂದಲೂ ಕೂಡ ನಡ್ಸ್ಕೊಂಡು ಬಂದಿರತಕ್ಕಂಥವ್ರು. ಅವ್ರು ನಿರ್ದೋಷಿ ಆಗಿದ್ದಾರೆ. ಅದಕ್ಕೆ ನಮ್ಮ ಎಲ್ಲ ಕೂಡ ಬೆಂಬಲ. ಇಡೀ ರಾಜಕಾರಣಿಗಳು, ಇಡೀ ಜನತೆನೇ, ಕರ್ನಾಟಕ ಏನು ಇಡೀ ಇಂಡಿಯಾದ ಜನತೆನೂ ಕೂಡ ಅದಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ಇವತ್ತು ಕೋಟೆಯಿಂದ ಎಷ್ಟು ಜನ ಹೋಗ್ತಾ ಇದ್ದೀರಿ ಸರ್? ಈಗ ಕೋಟೆಯಿಂದ ಈಗ ನಿನ್ನೆ ನಮ್ಮ ರಾಜ್ಯಾಧ್ಯಕ್ಷರಾದ ಕುಮಾರಸ್ವಾಮಿ ಅವರು ಅವ್ರಿಗೆ ಬೆಂಬಲ ಕೊಟ್ಟಿದ್ದರು. ಅದನ್ನು ಕೋಟೆಯಿಂದ ಹೆಚ್ಚು ಕಡಿಮೆ ಒಂದು 2,000 ಜನ ಅಷ್ಟು ಇಲ್ಲಿಂದ ಬಸ್ಗಳ ವ್ಯವಸ್ಥೆ ಇದೆ. ಕೆಲವು ವೆಹಿಕಲ್ ಬಂದಿದ್ದಾರೆ. ಇಲ್ಲಿ ನಮ್ಮ ಕ್ಷೇತ್ರದ ನಾಯಕರಾದ ಕೃಷ್ಣ ನಾಯಕರ ನೇತೃತ್ವದಲ್ಲಿ ಹೆಚ್ಚು ಕಡಿಮೆ ಒಂದು 2,000 ಜನ, ಆಮೇಲೆ ಕೆಲವು ಬಸ್ಗಳಿವೆ, ಕೆಲವು ವೆಹಿಕಲ್, ಓನ್ಲಿ ವೆಹಿಕಲ್ ಒಂದು 2,000 ಜನ ಅಲ್ಲಿಗೆ ಬೆಂಬಲ ಸೂಚಕ್ಕೆ ಇಲ್ಲಿಂದ ಕೋಟೆಯಿಂದ ಹೊರಟಿದ್ದೀವಿ.